ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಆರಂಭದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ದೆಹಲಿಯ ಕೆಂಪು ಕೋಟೆಯ ಹತ್ತಿರ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು ನಾನಾ ರೀತಿಯ ಆಯಾಮಗಳನ್ನು ಪಡಿತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈ ಉಗ್ರರೆಲ್ಲರೂ ಕೂಡ ವೈಟ್ ಕಾಲರ್ ಟೆರರಿಸಂ ಮಾಡ್ತಾ ಇದ್ದವರು, ಡಾಕ್ಟರ್ಸ್ ಆಗಿದ್ದವರು, ಫರೀದಾಬಾದ್ನ ಅಲ್ ಫಲಾ ವಿವಿಯಲ್ಲಿ ಯಾವ ರೀತಿ ಸಂಚನ್ನ ರೂಪಿಸಿದರು ಎಲ್ಲವೂ ಆಚೆ ಬರ್ತಾ ಇದೆ. ಇದ್ರ ಮಧ್ಯೆ ತನಿಖೆಯ ಹೊಣೆಯನ್ನ NIAಗೆ ನೀಡಲಾಗಿದೆ. ಅಖಾಡಕ್ಕೆ NIA ಈಗ ಎಂಟ್ರಿಯನ್ನ ಕೊಡ್ತಾ ಇದೆ. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೋ, ಯಾರೇ ಆಗಿರಲಿ ಅವರ ಹೆಡೆಮುರಿ ಕಟ್ಟಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿಯಾಗಿದೆ. ಸೊ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ. ಇದರ ಜೊತೆಗೆ ಬಿಹಾರ್ ಎಲೆಕ್ಷನ್ 2ನೇ ಹಂತದ ಮತದಾನ ಇವತ್ತು ಮುಕ್ತಾಯ ಆಗಿದೆ. ಎಕ್ಸಿಟ್ ಪೋಲ್ ಏನು ಹೇಳುತ್ತೆ? ಮತ್ತೆ ನಿತೀಶ್ ಕುಮಾರ್ ಅಲ್ಲಿ ಕಮಾಲ್ ಮಾಡ್ತಾರ? ತೇಜಸ್ವಿ ಯಾದವ್ಗೆ ಬಿಹಾರ ಜನ ಈ ಸಾರಿ ಜೈ ಅಂದಿದಾರ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬಿಹಾರ್ ಎಕ್ಸಿಟ್ ಪೋಲ್ಗಳು ಅನೌನ್ಸ್. ಸರ್ವೆಗಳನ್ನ ನೋಡಿ ಮೋದಿ ಸೇನೆ ಖುಷ್. ಈ ಬಾರಿಯೂ ಸಿಎಂ ಆಗ್ತಾರಂತೆ ನಿತೀಶ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಿಹಾರ್ ಎಲೆಕ್ಷನ್ ಈ ಸಾರಿ ಏನಾಗುತ್ತೆ? ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ತೇಜಸ್ವಿ ಯಾದವ್ ಈ ಸಾರಿ ಅಖಾಡಕ್ಕೆ ಎಂಟ್ರಿ ಆಗಿ ಸಿಎಂ ಪಟ್ಟವನ್ನ ಅಲಂಕರಿಸ್ತಾರಾ? ಅಲ್ಲಿ ವೇವ್ಸ್ ಯಾವ ರೀತಿ ಇದೆ? ಈ ಸಾರಿ ಜನ ಯಾರಿಗೆ ಜೈ ಎಂದಿದ್ದಾರೆ? ಬಹಳ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಈ ಸಾರಿ ಕಳೆದ ಎಲೆಕ್ಷನ್ ಎಲ್ಲವನ್ನೂ ನೋಡಿದರೆ ಮತದಾನದ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಇದು ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು NDA ವಿಶ್ವಾಸವನ್ನ ಹೆಚ್ಚು ಮಾಡಿದೆ. ಯುವಕರು ಮತ ಹಾಕಿದ್ದಾರೆ. ಎಲ್ಲ ಕಡೆನೂ ಕೂಡ ವೋಟ್ ಶೇರಿಂಗ್ ಚೆನ್ನಾಗಿದೆ. ಹಿಂಗಾಗಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋಂಥ ವಿಶ್ವಾಸ NDA ಕೂಟದ್ದು. ಈ ಕಡೆ ಇಂಡಿ ಒಕ್ಕೂಟದವ್ರು ಹೇಳ್ತಾ ಇರೋದು ಅದೇ ಕೂಡ. ಯುವಕರು ಹೆಚ್ಚಾಗಿ ಬಂದಿದ್ದಾರೆ. ಕಾರಣ ಇಷ್ಟೇ, ಈ ಸಾರಿ ಬಿಹಾರದಲ್ಲಿ ಈ ನಿತೀಶ್ ಕುಮಾರ್ ಅವರ ಆಡಳಿತವನ್ನ ಕೊನೆಗೊಳಿಸಬೇಕು, ಹಿಂಗಾಗಿ ನಾವೇ ಈ ಸಾರಿ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ವಿಶ್ವಾಸ. ಏನಾಗ್ಬೋದು? ಏನ್ ಹೇಳುತ್ತೆ ಎಕ್ಸಿಟ್ ಪೋಲ್? ನಿತೀಶ್ ಬಾಣಕ್ಕೆ ತೇಜಸ್ವಿ ಯಾದವ್ ಥಂಡ. ಬಿಹಾರದಲ್ಲಿ ಮತ್ತೊಮ್ಮೆ ಮೈತ್ರಿ ಪಕ್ಕ. ಬಿಹಾರದಲ್ಲಿ ಮತ್ತೊಮ್ಮೆ ದೋಸ್ತಿ ಸರ್ಕಾರ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ. NDA ಪರ ಬ್ಯಾಟ್ ಬೀಸಿದವೆ ಸರ್ವೆಗಳು. ನಿತೀಶ್ ಕೂಟಕ್ಕೆ ಎಲ್ಲ ಸಮೀಕ್ಷೆಗಳು ಬಹುಪರಾಕ್ ಅಂತ ಇವೆ. ಮತ್ತೆ NDA ಅಧಿಕಾರಕ್ಕೇರಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಸೊ ಈಗ ಇರುವಂತ ಪ್ರಶ್ನೆ, ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬರ್ತಾರಾ ಅಥವಾ ತೇಜಸ್ವಿ ಯಾದವ? ಈಗ ಸದ್ಯ ಸಮೀಕ್ಷೆಗಳೆಲ್ಲವೂ ಕೂಡ ನಿತೀಶ್ ಕುಮಾರ್ ಪರವಾಗಿದೆ. ಸರ್ವೆಗಳ ಪ್ರಕಾರ JDU ನಂಬರ್ 1 ಪಾರ್ಟಿ. 2ನೇ ಸ್ಥಾನಕ್ಕಾಗಿ BJP RJD ಪೈಪೋಟಿಯನ್ನ ನಡೆಸುತ್ತೆ. ನೋಡಿ, ಕಾಂಗ್ರೆಸ್ 10 ಸ್ಥಾನವನ್ನು ಗೆಲ್ಲೋದು ಡೌಟ್ ಅಂತೆ ಈ ಸಾರಿಯೂ ಕೂಡ. 20 ವರ್ಷಗಳ ಬಳಿಕ LJP ದೊಡ್ಡ ಕಮಾಲ್ ಮಾಡಲಿಕ್ಕಿದೆ. ಮೊದಲ ಎಲೆಕ್ಷನ್ ನಲ್ಲಿ ಪ್ರಶಾಂತ್ ಕಿಶೋರ್ ದಿಕ್ಕಾಪಾಲ್. JDU ಪ್ರಾದೇಶಿಕ ಪಕ್ಷ ಅಲ್ಲಿ ನಂಬರ್ 1 ಸ್ಥಾನವನ್ನ ಈ ಸರಿ ಗಳಿಸುತ್ತೆ. BJP ಮತ್ತು ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನಗಳನ್ನ ಮತ್ತು RJDಗಿಂತ ಹೆಚ್ಚು ಸ್ಥಾನಗಳನ್ನ JDU ಸರಳವಾಗಿ ತಗೊಳ್ಳುತ್ತೆ. ಈ JDU ಬಿಟ್ರೆ 2ನೇ ಸ್ಥಾನಕ್ಕಾಗಿ ಕಾಂಗ್ರೆಸ್ BJP ನಡುವೆ ಪೈಪೋಟಿ.
ಬಿಜೆಪಿ RJD ಕಾಂಗ್ರೆಸ್ ಬಿಟ್ಬಿಡಿ, ನೀವು ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ, ಕಾರಣ 10 ಸ್ಥಾನವನ್ನು ಗೆಲ್ಲೋದು ಡೌಟ್ ಅಂತೆ ಅದು. ಹಿಂಗಾಗಿ RJD ಮತ್ತು ಬಿಜೆಪಿಯ ನಡುವೆ 2ನೇ ಸ್ಥಾನಕ್ಕಾಗಿ ಪೈಪೋಟಿ ಇದೆ. ಅಲ್ಲಿಗೆ NDA ವೆರಿ ಕ್ಲಿಯರ್ ಆಗಿ ಅಧಿಕಾರಕ್ಕೆ ಬರುತ್ತೆ. ಇದು ಈಗ ಸರ್ವೆಗಳ ಲೆಕ್ಕಾಚಾರ. ಸೊ ಯಾವ ರೀತಿ ಲೆಕ್ಕಾಚಾರ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಈ ಮಧ್ಯೆ ಯಾವ್ಯಾವ ಸರ್ವೆಗಳು ಏನೇನು ಹೇಳುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಎಲ್ಲವನ್ನೂ ಕೂಡ ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚಾಣಕ್ಯ, NDA ಒಕ್ಕೂಟ, ಇಂಡಿ ಒಕ್ಕೂಟ, ಹಾಗೇನೆ ಅದರ್ಸ್. ಈ ಸರ್ವೆ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳನ್ನ ಕೊಟ್ಟಿದೆ ಈಗ ನೋಡ್ತಾ ಹೋಗೋಣ. ಚಾಣಕ್ಯ NDA 130ರಿಂದ 138 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಚಾಣಕ್ಯ ಸರ್ವೆ ಹೇಳ್ತಾ ಇದೆ NDAಗೆ. ಇನ್ನ ಇಂಡಿ ಒಕ್ಕೂಟ 100ರಿಂದ 108 ಸ್ಥಾನಗಳನ್ನ ಮಾತ್ರ ಗಳಿಸಬಹುದು ಅಂತ ಹೇಳ್ತಾ ಇದೆ. ಇನ್ನು ಅದರ್ಸ್ 3ರಿಂದ 5. ಸೊ ಚಾಣಕ್ಯ ಸರ್ವೆ ಹೇಳ್ತಾ ಇರೋದು NDA ಒಕ್ಕೂಟ ಹೆಚ್ಚು ಸ್ಥಾನಗಳನ್ನ ಗಳಿಸುತ್ತೆ ಅಂತ. ಇನ್ನ ಇದನ್ನ ಹೊರತುಪಡಿಸಿದ್ರೆ ಮ್ಯಾಟ್ರಿಸ್ ಯಾವ್ಯಾವ ಒಕ್ಕೂಟಕ್ಕೆ ಎಷ್ಟೆಷ್ಟು ಸ್ಥಾನಗಳನ್ನ ಕೊಟ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ NDA ಒಕ್ಕೂಟಕ್ಕೆ 147 ಸ್ಥಾನಗಳನ್ನ ಕೊಡ್ತಾ ಇದೆ. 147ರಿಂದ 167 ಸ್ಥಾನಗಳನ್ನ ಈಗ NDA ಕೊಟ್ರೆ, ಇಂಡಿ ಒಕ್ಕೂಟ 70ರಿಂದ 90 ಸ್ಥಾನಗಳನ್ನ ಗಳಿಸಬಹುದು. 70ರಿಂದ 90 ಸ್ಥಾನಗಳನ್ನ ಮಾತ್ರ ಗಳಿಸಲು ಶಕ್ತವಾಗುತ್ತೆ ಅಂತ ಮ್ಯಾಟ್ರಿಸ್ ಹೇಳ್ತಾ ಇದೆ. ಅದರ್ಸ್ 2ರಿಂದ 6 ಮಾತ್ರ. ಇನ್ನು ನೆಕ್ಸ್ಟ್ ಪೀಪಲ್ಸ್ ಪಲ್ಸ್ ಸರ್ವೆ ಏನ್ ಹೇಳುತ್ತೆ, NDA ಇಂಡಿ ಒಕ್ಕೂಟ ಎಷ್ಟೆಷ್ಟು ಸ್ಥಾನಗಳನ್ನ ಗಳಿಸುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಪೀಪಲ್ಸ್ ಪಲ್ಸ್ ಸರ್ವೆ ಪ್ರಕಾರ 133ರಿಂದ 159 ಸ್ಥಾನಗಳನ್ನ NDA ಒಕ್ಕೂಟ ಗಳಿಸುತ್ತೆ ಅಂತ ಹೇಳ್ತಾ ಇದೆ ಈ ಪೀಪಲ್ಸ್ ಪಲ್ಸ್ ಸರ್ವೆ. ಹಾಗಿದ್ರೆ ಇಂಡಿ ಒಕ್ಕೂಟಕ್ಕೆ ಎಷ್ಟು ಸ್ಥಾನಗಳು ಬರುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ 75ರಿಂದ 101. ನೋಡಿ, ಮ್ಯಾಟ್ರಿಸ್ಗಿಂತ 1 ಸ್ಥಾನವನ್ನ ಜಾಸ್ತಿ ಕೊಟ್ಟಿದೆ ಈ ಪೀಪಲ್ಸ್ ಪಲ್ಸ್ ಇಂಡಿ ಒಕ್ಕೂಟಕ್ಕೆ. ಇನ್ನ ಚಾಣಕ್ಯ ಅಂತೂ 100ರಿಂದ 108 ಅಂತ ಕೊಟ್ಟಿದೆ. ಇನ್ನ 2ರಿಂದ 6 ಇತರೆ ಅಂತ ಈಗ ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ. ಇನ್ನ ನೆಕ್ಸ್ಟ್ ಪ್ರಜಾಪೋಲ್ ಪ್ರಕಾರ ಯಾರು ಕಮಾಲ್ ಮಾಡ್ಲಿಕ್ಕಿದ್ದಾರೆ ಬಿಹಾರ್ನಲ್ಲಿ ನೋಡ್ತಾ ಹೋದ್ರೆ ಇವರು ಅಕ್ಯುರೇಟ್ ಆಗಿ ನಂಬರ್ ಕೊಟ್ಬಿಟ್ಟಿದ್ದಾರೆ. ಕ್ಲೀನ್ ಸ್ವಿಪ್ ಮಾಡೋ ಲೆಕ್ಕಾಚಾರ 186 ಸ್ಥಾನಗಳನ್ನ NDA ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. 186, ಕೇವಲ 50 ಅಂತೆ ಇಂಡಿ ಒಕ್ಕೂಟ. ನೋಡಿ ಎಷ್ಟು ಜಮೀನ್ ಆಸ್ಮಾನ್ ಪರಕಿದೆ ಈ ಪ್ರಜಾಪೋಲ್ ಪ್ರಕಾರ. 186 ಸ್ಥಾನಗಳನ್ನ NDA ಪಡೆಯುವ ಮೂಲಕ ಸರಳ ಬಹುಮತ, ಅಬ್ಸಲ್ಯೂಟ್ ಮೆಜಾರಿಟಿಯನ್ನ ತೆಗೆಳುತ್ತೆ. ಇದರ ಜೊತೆಗೆ ಇಂಡಿ ಒಕ್ಕೂಟ ಕೇವಲ 50 ಸ್ಥಾನಗಳನ್ನ ಮಾತ್ರ ಗಳಿಸುತ್ತೆ ಅಂತ ಹೇಳ್ತಾ ಇದೆ. ಅದರ ಅರ್ಥ ವಿರೋಧ ಪಕ್ಷದಲ್ಲಿ ಕೂರೋದಕ್ಕೂ ಅರ್ಹತೆ ಇರೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರು ಹೇಳ್ತಾ ಇದ್ದಾರೆ. ಇನ್ನ ಇತರೆ 1ರಿಂದ 5. ಈಗ ಪೋಲ್ ನೋಡ್ತಾ ಹೋದ್ರೆ ಈ ಎಲ್ಲಾ ಸಮೀಕ್ಷೆಗಳನ್ನ ಒಟ್ಟುಗೂಡಿಸಿ ಸರಾಸರಿ ಎಷ್ಟು ಬರುತ್ತೆ? ಸರಾಸರಿ ಅಂದ್ರೆ ಈಗ ಚಾಣಕ್ಯ, ಮ್ಯಾಟ್ರಿಸ್, ಪೀಪಲ್ಸ್ ಪಲ್ಸ್, ಪ್ರಜಾಪೋಲ್ ಈ ಎಲ್ಲ ಸಮೀಕ್ಷೆಗಳನ್ನ ಒಟ್ಟುಗೂಡಿಸಿ ನಾವು ಪೋಲ್ ನೋಡಿದರೆ NDAಗೆ ಎಷ್ಟು ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. 156ರಿಂದ 157 ಸ್ಥಾನಗಳನ್ನ NDA ಒಕ್ಕೂಟ ಪಡೆದುಕೊಳ್ಳಿಕ್ಕಿದೆ ಪೋಲ್ ಪ್ರಕಾರ. ಇನ್ನ 80ರಿಂದ 81 ಸ್ಥಾನಗಳನ್ನ ಇಂಡಿ ಒಕ್ಕೂಟ ತನ್ನದಾಗಿಸಿಕೊಳ್ಳಿಕ್ಕಿದೆ. ಸೊ ಇಲ್ಲಿ ಬಹುಮತ NDAಗಿದೆ ಈ ಪೋಲ್ ಪ್ರಕಾರ. ಇತರೆ 3ರಿಂದ 4 ಮಾತ್ರ. ಸೊ ಈಗ ಮೊದಲ 4 ಸರ್ವೆ ಸಂಸ್ಥೆಗಳ ಲೆಕ್ಕಾಚಾರವನ್ನು ನೋಡಿದಾಗ ಪೋಲ್ ಏನ್ ಹೇಳ್ತಾ ಇದೆ, 156ರಿಂದ 157 NDAಗೆ, ಹಾಗೇನೆ ಕೇವಲ 80ರಿಂದ 81 ಇಂಡಿ ಒಕ್ಕೂಟಕ್ಕೆ ಅಂತ ಹೇಳಿ. ಅಲ್ಲಿಗೆ NDA ಒಕ್ಕೂಟದ ಕೈ ಮೇಲಾಯಿತು. ನಾವು ಆರಂಭದಲ್ಲಿ ಹೇಳ್ತಾ ಇದ್ದೀವಿ ವೀಕ್ಷಕರೇ, JDU ಪಾರ್ಟಿ ಮೊದಲ ಸ್ಥಾನದಲ್ಲಿ ಇರುತ್ತೆ, ಬಾಣ ಕಮಾಲ್ ಮಾಡುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ವಿ. 2ನೇ ಸ್ಥಾನಕ್ಕಾಗಿ ಬಿಜೆಪಿ ಮತ್ತು RJD ನಡುವೆ ಪೈಪೋಟಿ ಇರುತ್ತೆ. ಕಾಂಗ್ರೆಸ್ 10 ಸ್ಥಾನಗಳನ್ನ ಗಳಿಸೋದು ಡೌಟ್ ಅನ್ನುವಂಥ ಮಾತಿತ್ತು. ಇನ್ನು ನೆಕ್ಸ್ಟ್ ಸರ್ವೆನ ನಾವು ನೋಡೋಣ. JVC ಸರ್ವೆ ಏನ್ ಹೇಳುತ್ತೆ? JVC ಸಂಸ್ಥೆಯ ಸರ್ವೆ ಪ್ರಕಾರ
135ರಿಂದ 150 ಸ್ಥಾನಗಳನ್ನ NDA ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. 135ರಿಂದ 150 ಸ್ಥಾನಗಳು. ಹಾಗೇನೆ ಇಂಡಿ ಒಕ್ಕೂಟ 88ರಿಂದ 103 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಇಂಡಿ ಒಕ್ಕೂಟ ಅಂತ JVC ಹೇಳ್ತಾ ಇದೆ. ಇತರೆ 3ರಿಂದ 7. ಇನ್ನ ETG ಸರ್ವೆ ಪ್ರಕಾರ ETG ಸರ್ವೆ ಏನು ಹೇಳುತ್ತೆ ಅನ್ನೋದನ್ನ ನೋಡೋಣ. ಈಗ ETG ಸರ್ವೆ ಪ್ರಕಾರ ಬರೀ 84ರಿಂದ 85 ಸ್ಥಾನಗಳನ್ನು ಮಾತ್ರ NDA ಒಕ್ಕೂಟ ಪಡೆದುಕೊಳ್ಳುತ್ತಂತೆ. ನೋಡಿ, ಭರ್ಜರಿ ಬಹುಮತವನ್ನ ಗಳಿಸುತ್ತೆ ಇಂಡಿ ಒಕ್ಕೂಟ ಈ ETG ಸರ್ವೆ ಪ್ರಕಾರ. ಎಷ್ಟು ಅಂತಂದ್ರೆ 154ರಿಂದ 155 ಸ್ಥಾನಗಳನ್ನು ಪಡೆಯುತ್ತೆ ಅಂತ ಇಂಡಿ ಒಕ್ಕೂಟ ಪಡೆಯುತ್ತೆ ಅಂತ ETG ಸರ್ವೆ ಹೇಳ್ತಾ ಇದೆ. ಇತರೆ 14ರಿಂದ 15 ಇತರೆಗೂ ಕೂಡ ಹೆಚ್ಚು ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಇನ್ನ DV ರಿಸರ್ಚ್ ಪ್ರಕಾರ ನಾವು ನೋಡ್ತಾ ಹೋದ್ರೆ 137ರಿಂದ 152 ಸ್ಥಾನಗಳನ್ನು NDA ಒಕ್ಕೂಟ ಪಡೆಯುತ್ತೆ. ಕೇವಲ 83ರಿಂದ 98 ಸ್ಥಾನಗಳನ್ನು ಇಂಡಿ ಒಕ್ಕೂಟ ಪಡೆದುಕೊಳ್ಳುತ್ತೆ. ಇತರೆ 2ರಿಂದ 6. ಇನ್ನ ಪೋಲ್ ಡೈರಿಯ ಪ್ರಕಾರ 184ರಿಂದ 209. ಇದು ಕೂಡ ಅಬ್ಸಲ್ಯೂಟ್ ಮೆಜಾರಿಟಿ. 184ರಿಂದ 209 ಸ್ಥಾನಗಳನ್ನು NDA ಪಡೆದುಕೊಳ್ಳುತ್ತೆ ಎನ್ನುವಂತಹ ಲೆಕ್ಕಾಚಾರವನ್ನ ಪೋಲ್ ಡೈರಿ ಹೇಳ್ತಾ ಇದೆ. 32ರಿಂದ 49 ಸ್ಥಾನಗಳನ್ನು ಇಂಡಿ ಒಕ್ಕೂಟ ಪಡೆದುಕೊಳ್ಳುತ್ತೆ ಅಂತ ಈ ಪೋಲ್ ಡೈರಿ ಹೇಳ್ತಾ ಇದೆ. ಇನ್ನು ಇತರೆ ಎಷ್ಟು ಜನ ಗೆಲ್ಲಬಹುದು ಅಂದ್ರೆ ಕೇವಲ 1 ಅಥವಾ 5 ಸ್ಥಾನಗಳು ಅಂತ ಹೇಳ್ತಾ ಇದೆ. ಇನ್ನು ಈ ಎಲ್ಲ ಸಂಸ್ಥೆಗಳ ಪೋಲನ್ನು ನೋಡ್ತಾ ಹೋದ್ರೆ ಅಂದ್ರೆ JVC, ETG, DV ರಿಸರ್ಚ್ ಹಾಗೇನೆ ಪೋಲ್ ಡೈರಿ, ಇದರ ಪೋಲನ್ನ ಈಗ ನೋಡ್ತಾ ಹೋಗೋಣ. ನೋಡಿ, NDA ಒಕ್ಕೂಟಕ್ಕೆ ಬರೋಬ್ಬರಿ 141ರಿಂದ 142 ಸ್ಥಾನಗಳು. 2 ಪೋಲನ್ನ ನೀವು ಗಮನಿಸಿದಾಗ NDAಗೆ ಈ ಎಲ್ಲ ಸರ್ವೆ ಸಂಸ್ಥೆಗಳು ಬಹುಪರಾಕಂದಿದೆ. ಸೊ ಈಗ ಈ ಪೋಲನ್ನು ನೋಡಿದ್ರೆ 141ರಿಂದ 142 ಸ್ಥಾನಗಳನ್ನ NDA ಪಡೆದುಕೊಳ್ಳುತ್ತೆ. ಬಹುಮತಕ್ಕೆ ಬೇಕಾಗಿರೋ 122. ಅದನ್ನ ಮೀರಿ ಹೆಚ್ಚು ಸ್ಥಾನಗಳನ್ನ ಪಡೆದುಕೊಳ್ತೀವಿ ಅಂತ 243 ಪೈಕಿ. ಇನ್ನ ಇಂಡಿ ಒಕ್ಕೂಟ 94ರಿಂದ 95 ಈ ಪೋಲ್ನ ಪ್ರಕಾರ. ಇನ್ನ ಅದರ್ಸ್ 6ರಿಂದ 7. ಸೊ ಈ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇರೋದೇನು ಅಂತಂದ್ರೆ ಈ ಸಾರಿಯೂ ಕೂಡ JDU ಬಿಹಾರಲ್ಲಿ ಕಮಾಲ್ ಮಾಡುತ್ತೆ. ಪ್ರಾದೇಶಿಕ ಪಕ್ಷಗಳ ಆರ್ಭಟ ಬಿಹಾರಲ್ಲಿ ಯಾವಾಗಲೂ ಕೂಡ ಇರುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಿತೀಶ್ ಕುಮಾರ್ ಯಾದವ್ ಅವರೇ ಮತ್ತೆ ಅಲ್ಲಿ ಕಮಾಲ್ ಮಾಡ್ತಾರೆ. ಈ ಸಂಖ್ಯಾಬಲದ ಮೂಲಕ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಇಲ್ಲಿವರೆಗೂ NDA ಒಕ್ಕೂಟ ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಲಿಲ್ಲ. ನಿತೀಶ್ ಕುಮಾರ್ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸ್ತಾರಾ ಅಥವಾ ಅಚ್ಚರಿಯ ಅಭ್ಯರ್ಥಿಯನ್ನ ತಗೊಂಬಂದು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರಾ ಅನ್ನುವಂತಹ ಮಾತು ಕೂಡ ಇದೆ. ಆಶ್ಚರ್ಯ, ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಈ ಕಡೆ ತೇಜಸ್ವಿ ಯಾದವ್ ಈ ಸಾರಿ ಒಂದು ಹೊಸ ಹುರುಪು ವಿಶ್ವಾಸದಲ್ಲಿದ್ದಾರೆ. ಯುವಕರೆಲ್ಲ ನಮಗೆ ಮಣೆ ಹಾಕಿದ್ದಾರೆ, ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಮನೆಯಿಂದ ಎಲ್ಲರೂ ಕೂಡ ಧಾವಿಸಿದ್ದಾರೆ ಮತಗಟ್ಟೆಗಳಿಗೆ. ನಾವೇ ಈ ಸಾರಿ ಬಿಹಾರವನ್ನ ಆಳೋರು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಮೇಲೆ ಅವರಿಗೆ ವಿಶ್ವಾಸ ಇಲ್ಲ. ಕೈ ಜೋಡಿಸಿದ್ದಾರೆ, ಮಹಾಗಠಬಂಧನದಲ್ಲಿದ್ದಾರೆ ನಿಜ. ಆದರೆ JDUಗೆ ಪ್ರಬಲವಾಗಿ ಟಕ್ಕರ್ ಕೊಡೋದು RJD. ಹಿಂಗಾಗಿ ತೇಜಸ್ವಿ ಯಾದವ್ಗೆ ಆ ವಿಶ್ವಾಸ ಇದೆ. ನಿತೀಶ್ ಕುಮಾರ್ ಅವರ ಆಡಳಿತ 20-25 ವರ್ಷದಿಂದ ಇವರೇನು ಪಲ್ಟೂರಾಮ್ ತರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಜಂಪ್ ಆಗಿ CM ಚೇರನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಅದನ್ನ ಅಲ್ಲಾಡಿಸೋದಕ್ಕೆ ನಾವು ಬರ್ತಾ ಇದ್ದೀವಿ. ಬಿಹಾರ್ ಜನತೆ ನಮ್ಮ ಶಕ್ತಿಯಾಗಿದ್ದಾರೆ ಅಂತ ಮೊನ್ನೆಯಷ್ಟೇ ತೇಜಸ್ವಿ ಯಾದವ್ ಮಾತಾಡ್ತಾ ಇದ್ರು. ಇವತ್ತು 2ನೇ ಹಂತದ ಮತದಾನ ಮುಗಿದಿದೆ. ಎಕ್ಸಿಟ್ ಪೋಲ್ಗಳು NDAಗೆ ಬಹುಪರ ಅಂತ ಇವೆ. ಇನ್ನು ಒಂದೇ ದಿನ 14ನೇ ತಾರೀಕು ಗೊತ್ತಾಗ್ಬಿಡುತ್ತೆ ಈ ಸಾರಿ ಬಿಹಾರ್ ರಾಜ್ಯದಲ್ಲಿ ಯಾರ ದರ್ಬಾರ್ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಬಿಹಾರ ಅಖಾಡ ಇಡೀ ದೇಶವೇ ಕುತೂಹಲದಿಂದ ನೋಡ್ತಾ ಇರುವಂತ ಮತ ಯುದ್ಧದಲ್ಲಿ ಹೊಸ ದಾಖಲೆ ಬರೆದಿದೆ. 2 ಹಂತದ ಮತದಾನ ಮುಕ್ತಾಯವಾಗಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಹಾಗಾದ್ರೆ ಗೆಲ್ಲುವ ಕಲಿಗಳು ಯಾರು, ಯಾರ ಕಡೆ ಮತದಾರ ಒಲವನ್ನ ತೋರಿಸಿದ್ದಾನೆ ಅನ್ನೋದರ ತೀರ್ಪಿಗೆ ದಿನಗಣನೆ ಆರಂಭ ಆಗಿದೆ. ನೋಡ್ಕೊಂಡ್ ಬನ್ನಿ ಈ ವರದಿಯನ್ನು.
ಬಿಹಾರ ಮತಯುದ್ಧಕ್ಕೆ ತೆರೆ, ಅಭ್ಯರ್ಥಿಗಳಿಗೆ ಡವಡವ. ಎನ್ಡಿಎ ವರ್ಸಸ್ ಇಂಡಿ, ರಿಸಲ್ಟ್ಗೆ ದಿನಗಣನೆ ಆರಂಭ. ಬಿಹಾರ ಅಖಾಡದಲ್ಲಿ ಮತದಾರರು ಹೊಸ ಇತಿಹಾಸ ಬರೆದಿದ್ದಾರೆ. ಕುರುಕ್ಷೇತ್ರ ಗೆಲ್ಲಲು ಎರಡು ಮೈತ್ರಿಕೂಟಗಳು ಬ್ರಹ್ಮಾಸ್ತ್ರವನ್ನೇ ಹೂಡಿತ್ತು. ಆ ಕಡೆ ಎನ್ಡಿಎ ಸೇನೆ ಮೋದಿ ಜೊತೆಗೆ ಆಪರೇಷನ್ ಸಿಂಧೂರ ಹಿಡಿದು ರಣಕಣಕ್ಕೆ ಇಳಿದಿದ್ರೆ, ಇತ್ತ ಗ್ಯಾರಂಟಿ ಮೂಲಕ ಗುಟುರು ಹಾಕಿ ಇಂಡಿ ಕೂಟ ಅಖಾಡದ ದಿಕ್ಕನ್ನೇ ಬದಲಾಯಿಸಿತ್ತು. ಜಂಗಲ್ ರಾಜ್ ಎಂದೇ ಕುಖ್ಯಾತಿ ಪಡೆದಿದ್ದ ಬಿಹಾರದಲ್ಲಿ ಮತ ಸಂಗ್ರಮದ ರಿಸಲ್ಟ್ಗೆ ಸೀಲ್ ಹಾಕಲಾಗಿದೆ. ಬಿಹಾರದಲ್ಲಿ ಇತಿಹಾಸ ಬರೆದ ವೋಟಿಂಗ್. ಎರಡನೇ ಹಂತದಲ್ಲೂ ಭರ್ಜರಿ ಮತದಾನ. ಯಾರಿಗೆ ಲಾಭ? ಎರಡನೇ ಹಂತದ ಬಿಹಾರದ ಮತಯುದ್ಧಕ್ಕೆ ತೆರೆಬಿದ್ದಿದೆ. ಮತದಾರ ಪ್ರಭು ಮತಗಟ್ಟೆಗಳತ್ತ ಉತ್ಸಾಹದಿಂದ ಬಂದಿದ್ದಾನೆ. ಮೊದಲ ಹಂತದ ಮತದಾನದಲ್ಲಿ 70%ಕ್ಕಿಂತ ಹೆಚ್ಚು ಮತದಾನವಾಗಿದೆ. ಕಳೆದ 25 ವರ್ಷಗಳಿಂದ ಬಿಹಾರದಲ್ಲಿ ಈ ಪಾರ್ಟಿ ವೋಟಿಂಗ್ ಆಗೇ ಇಲ್ಲ. ಮತದಾನ ಅಂತ್ಯವಾಗ್ತಿದ್ದಂತೆ ಎಕ್ಸಿಟ್ ಪೋಲ್ ಫಲಿತಾಂಶ ಹೊರಬಿದ್ದಿದೆ. ಇಂಡಿ ಕೂಟದತ್ತಾನು ಮತದಾರ ಕೊಂಚ ಒಲವು ತೋರಿಸಿದ್ದಾರೆ. ಕುರುಕ್ಷೇತ್ರದ ರಿಸಲ್ಟ್ ಕುತೂಹಲ ಮೂಡಿಸಿದ್ದು 14ನೇ ತಾರೀಕಿನತ್ತ ಎಲ್ಲರ ಚಿತ್ತವನ್ನಿಟ್ಟಿದೆ. ಬಿಹಾರ ರಿಸಲ್ಟ್ ಕರ್ನಾಟಕದ ಮೇಲೂ ಎಫೆಕ್ಟ್. ಸಮರಾಭ್ಯಾಸದಲ್ಲಿ ಇಂಡಿ ಕೂಟ ಗ್ಯಾರಂಟಿ ಜಪ ಮಾಡಿತ್ತು. ಹೀಗಾಗಿ ಬಿಹಾರ ಚುನಾವಣೆ ಕರ್ನಾಟಕದ ಮೇಲೂ ಎಫೆಕ್ಟ್ ಬೀಳುವ ಸಾಧ್ಯತೆ ಇದೆ. ಇಂಡಿ ಮೈತ್ರಿಕೂಟದ ಪರ ಫಲಿತಾಂಶ ಬಂದ್ರೆ ನವೆಂಬರ್ ಕ್ರಾಂತಿಗೆ ಮತ್ತಷ್ಟು ಬಲ ಸಿಗಲಿದೆ. ನಾಯಕತ್ವ ಬದಲಾವಣೆ ಜೊತೆಗೆ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಬಿಹಾರ ಫಲಿತಾಂಶಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ತುದಿಗಾಲಿನಲ್ಲಿ ಕಾಯುತ್ತಿದ್ದಾರೆ. ಮತಯುದ್ಧದಲ್ಲಿ ಘಟಾನುಘಟಿಗಳ ರಾಜಕೀಯ ಭವಿಷ್ಯ ಏನಾಗಲಿದೆ, ಮತದಾರ ಯಾರಿಗೆ ಗೆಲುವಿನ ಮಾಲೆ ಹಾಕಲಿದ್ದಾನೆ ಅನ್ನೋದನ್ನ ಎಕ್ಸಿಟ್ ಪೋಲ್ ಜೊತೆಗೆ ನವೆಂಬರ್ 14ರಂದು ಕಾದು ನೋಡಬೇಕಿದೆ. ಬಾಲು ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH